ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬೇಗ ಆಗುವಂಥ ಡಿಸೈನ್, ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರೋಂಥದ್ದು, ಬಿಗಿನರ್ಸ್ ಡಿಸೈನು, ಒಂದು ರೀತಿ ಬೇಬಿ ಕುಚ್ಚು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಾತ್ರ ತುಂಬ ಬೇಗ ಆಗುತ್ತೆ ಇದು. ಇದಕ್ಕೆ 6 ಎಳೆ ದಾರ ಮತ್ತು 0.75 mm ಕ್ರೋಶಿ ಹುಕ್ಕು 10 ನಂಬರ್ದು. ಆಮೇಲೆ ಈ ಥರದ ಒಂದು ಬೀಡ್ ತಗೊಳ್ತಾ ಇದ್ದೀನಿ, ಹಾರ್ಟ್ ಶೇಪ್ನ ಬೀಡ್. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿ ಆದಮೇಲೆ ಬೀಡ್ ಸೇರಿಸ್ಕೊಳ್ಳಿ. ಒಂದು ಈ ಥರದ ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಹಾರ್ಟ್ ಶೇಪ್ ಬೀಡಲ್ಲಿ ಈ ಥರ ಸೇರಿಸ್ಕೋತಾ ಇದ್ದೀನಿ. ಫಸ್ಟು ಈ ಸಣ್ಣ ಸೈಡು ಹುಕ್ ಹಾಕ್ಕೊಂಡು ಆಮೇಲೆ ಅಗಲ ಸೈಡು ದಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ ಈ ಬೀಡ್ ಸೇರಿಸ್ಕೊಳ್ಳಿ. ಈಗ ಈ ಅಗಲ ಸೈಡಲ್ಲಿ ಹುಕ್ ಹಾಕ್ಕೊಂಡು ಸಣ್ಣ ಸೈಡನ್ನು ದಾರಕ್ಕೆ ಸೇರಿಸ್ಕೊಳ್ಳಿ. ಆವಾಗ ಇದು ಈ ಕಡೆ ಮುಖ ಬರುತ್ತೆ, ಅಂದರೆ ಆಪೋಸಿಟ್ ಸೈಡು 2 ಬೀಡ್ಸ್ ಈ ಥರ ಇಟ್ಕೊಳ್ಳುತ್ತೆ. ಈಗ ಇದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಲಾಕಿನ ಪಕ್ಕನೇ ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡಿ ಪೀಕೋ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ, ಅದಾದಮೇಲೆ 3 ಚೈನಾಗಿ ಇಲ್ಲಿ ಸಿಂಗಲ್ ಕ್ರೋಶೆ ಪೀಕೋ. ಇದರ ಹತ್ರ ಇನ್ನೊಂದು ಸರಿ ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಪೀಕೋ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಳ್ಳಿ. ಇಲ್ಲಿ ಈ ಗ್ಯಾಪಲ್ಲಿ ಲಾಕ್ ಮಾಡಿ ಪೀಕೋ ಮಾಡ್ಕೊಳ್ಳಿ. ಇನ್ನೊಂದು ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ, ಇನ್ನೊಂದು ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ, ಇನ್ನೊಂದು ಸಿಂಗಲ್ ಕ್ರೋಶೆ. ಈ ಥರ ಮಾಡಬೇಕು. 1 2 3 4 5 ಪೀಕೋ. ಆಮೇಲೆ ಈ ಸಿಂಗಲ್ ಕ್ರೋಶೆ ಆದಮೇಲೆ ಇದೇ ಥರ ಬೀಡ್ ಸಣ್ಣ ಸೈಡ್ ಫಸ್ಟ್ ಸೇರಿಸ್ಕೊಳ್ಳಿ. ಈ ಥರ ಸಣ್ಣ ಸೈಡಿಗೆ ಹುಕ್ ಹಾಕಿ ಅಗಲ ಸೈಡು ದಾರಕ್ಕೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಆಮೇಲೆ 4 ಚೈನು, ಇದನ್ನು ಬಟ್ಟೆಗೆ ಸೇರಿಸಿ ಮತ್ತು ಇನ್ನೊಂದು ಸರಿ ಮಣಿ. ಇದು ಈಗ ಅಗಲ ಸೈಡಲ್ಲೇ ಸೇರಿಸ್ಕೊಳ್ಳಿ. ಈ ಥರ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಸೇರಿಸಿ. ಈಗ ಮತ್ತೆ ಇದೇ ಥರ ಈ ಲಾಕ್ ಆದಮೇಲೆ, ಬಟ್ಟೆಗೆ ಲಾಕ್ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು 5 ಸಾರಿ ಪೀಕೋ ಮಾಡ್ಕೋಬೇಕು. 1 2 3 ಚೈನ್ ಮಾಡಿ
ಈ ಗ್ಯಾಪ್ ಇದೆಯಲ್ವ, ಗ್ಯಾಪಲ್ಲಿ ಲಾಕ್ ಮಾಡಿ ಪೀಕೋ. ಇದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ. ಇದೇ ಥರ ಇನ್ನೂ ಅದರ ಹತ್ರ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಪೀಕೋ ಮಾಡ್ಕೊಳ್ಳಿ. ಗ್ಯಾಪಲ್ಲಿ ಪೀಕೋ, ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ. 4 ಪೀಕೋ ಆಯಿತು. ಇನ್ನೊಂದು 5ನೇದು, 3 ಚೈನು, ಪೀಕೋ. ಇದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ. 1 2 3 4 5 ಪೀಕೋ. ಈಗ ಇಲ್ಲಿ ಮತ್ತೆ ಬೀಡ್, ಈ ಥರ ಸಣ್ಣ ಬೀಡ್ ಸೇರಿಸ್ಕೊಳ್ಳಿ, ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ನಾಲ್ಕು ಚೈನು, ಬಟ್ಟೆ ಸೇರಿಸ್ಕೊಳ್ಳಿ, ಮತ್ತೆ ಮಣಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈ ಥರ ಇನ್ನೂ 5 ಸಾರಿ ಪೀಕೋ, ಸಿಂಗಲ್ ಕ್ರೋಶೆ ಹಾಕಿ ಪೀಕೋ, ಸಿಂಗಲ್ ಕ್ರೋಶೆ ಹಾಕಿ ಪೀಕೋ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಈ 4 ಚೈನಲ್ಲಿ ಕುಚ್ಚು ಪೂರ್ತಿ ಮಾಡಿ ತೋರಿಸ್ತೀನಿ. ಬೇಗ ಆಗುತ್ತೆ, 1 ಗಂಟೆಯಲ್ಲಿ ಆಗುತ್ತೆ. ಸಿಂಪಲ್ ಸ್ಯಾರಿಗಳಿಗೆ ಉಪಯೋಗಿಸ್ಕೋಬೋದು ನೀವು ಈ ಡಿಸೈನು. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಬೇಬಿ ಕುಚ್ಚಿನ ಒಂದು ವೇರಿಯೇಷನ್ ಅಂತ ಹೇಳ್ಕೊಬೋದು. ಈ 2 ಬೀಡ್ಗಳ ಮಧ್ಯೆ ಕುಚ್ಚು ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಸ್ಯಾರಿಗಳಿಗೆ ನೀವು ಮಾಡ್ಕೋಬೋದು, ಬಿಗಿನರ್ಸು. ಇಲ್ಲಿ ನೀವು ಕಲರ್ ಬೇರೆ ಕುಚ್ಚುಗಳು ಆಲ್ಟರ್ನೇಟ್ ಕಲರ್ ಬೇರೆ ಕಲರನ್ನು ಹಾಕ್ಕೋಬೋದು. ಒಂದು ಇದು, ಇನ್ನೊಂದು ಬೇರೆ ಕಲರ್, ಆ ಥರ 2 ಕಲರ್ ಮಾಡಿಕೊಂಡು ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಈ ವಿಡಿಯೋ, ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.